ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಎಪಿಥೀಲಿಯಲ್ ಟಿಶ್ಯೂ ಬಗ್ಗೆ ಸ್ಟಡಿ ಮಾಡಿದ್ವಿ, ಕನೆಕ್ಟಿವ್ ಟಿಶ್ಯೂ ಬಗ್ಗೆ ಸ್ಟಡಿ ಮಾಡಿದ್ವಿ ಮತ್ತು ಮಸಲ್ ಟಿಶ್ಯೂ ಬಗ್ಗೆ ಕೂಡ ಸ್ಟಡಿ ಮಾಡಿದ್ದೀವಿ. ಈ ವಿಡಿಯೋದಲ್ಲಿ ನಾವು ನರ್ವಸ್ ಟಿಶ್ಯೂ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ನರ್ವಸ್ ಟಿಶ್ಯೂ. ಸೊ ನರ್ವಸ್ ಟಿಶ್ಯೂ ಅಂದರೆ ಏನು ಅಂತ ಕೇಳಿದಾಗ, ನರ್ವಸ್ ಟಿಶ್ಯೂ ಈಸ್ ಅ ಸ್ಪೆಷಲೈಸ್ಡ್ ಟಿಶ್ಯೂ. ಹೌದು ಸರ್, ನರ್ವಸ್ ಟಿಶ್ಯೂ ಏನಿದೆ ಒಂದು ಸ್ಪೆಷಲೈಸ್ಡ್ ಟಿಶ್ಯೂ ಇದೆ ದಟ್ ಪ್ಲೇ ಅ ಸೆಂಟ್ರಲ್ ರೋಲ್ ಇನ್ ದಿ ನರ್ವಸ್ ಸಿಸ್ಟಮ್. ಹೌದು ಸರ್, ಇದು ಏನು ಮಾಡ್ತಾ ಇದೆ, ಒಂದು ಇಂಪಾರ್ಟೆಂಟ್ ರೋಲ್ ಮಾಡ್ತಾ ಇದೆ ಇನ್ ನರ್ವಸ್ ಸಿಸ್ಟಮ್. ನರ್ವಸ್ ಸಿಸ್ಟಮಲ್ಲಿ ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಇದೆ. ನೆಕ್ಸ್ಟ್, ರೆಸ್ಪಾನ್ಸಿಬಲ್ ಫಾರ್ ಟ್ರಾನ್ಸ್ಮಿಟಿಂಗ್ ಸಿಗ್ನಲ್ಸ್. ಸೊ ಇದು ಏನು ಮಾಡ್ತಾ ಇದೆ ಸರ್, ಟ್ರಾನ್ಸ್ಮಿಟಿಂಗ್ ಸಿಗ್ನಲ್ಸ್ ಅಂದರೆ ಸಿಗ್ನಲ್ಸ್ ನಮ್ಮ ಬ್ರೈನ್ ತನ ಸೆಂಡ್ ಮಾಡ್ತಾ ಇದೆ. ಓಕೆ, ನಿಮ್ಮ ಕೈಗೆ ಏನಾದರೂ ಒಂದು ಇಂಜೆಕ್ಷನ್ ಕೊಟ್ಟಾಗ ಅಥವಾ ನಿಮ್ಮ ಕೈಗೆ ಯಾವುದಾದ್ರೂ ಒಂದು ಇರುವೆ ಬಂದು ಕಚ್ಚಿದಾಗ ಸೊ ಅದು ಇನ್ಫಾರ್ಮೇಷನ್ ನಿಮ್ಮ ಬ್ರೈನ್ ತನಕ ಹೋಗುತ್ತೆ ಅಲ್ಲ, ಅದಕ್ಕೆ ನಾವು ಟ್ರಾನ್ಸ್ಮಿಟಿಂಗ್ ಸಿಗ್ನಲ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಪ್ರೊಸೆಸಿಂಗ್ ಇನ್ಫಾರ್ಮೇಷನ್. ಓಕೆ, ಪ್ರೊಸೆಸಿಂಗ್ ಇನ್ಫಾರ್ಮೇಷನ್ ಅಂದರೆ ಸೊ ಇರುವೆ ಕಚ್ಚಿದ್ದು ನಿಮ್ಮ ಬ್ರೈನ್ ತನಕ ಇನ್ಫಾರ್ಮೇಷನ್ ಹೋಗಿದೆ ಅಲ್ಲ, ಸೊ ಆ ಇನ್ಫಾರ್ಮೇಷನನ್ನು ಪ್ರೊಸೆಸ್ ಮಾಡುತ್ತೆ. ಅಂದರೆ ಯಾವ ಥರ ಫೀಲಿಂಗ್ ಇದೆ, ಇದು ಯಾವ ಥರ ನನಗೆ ಸೆನ್ಸ್ ಆಗ್ತಾ ಇದೆ, ಅದು ಪೇನ್ ಇದೆನಾ, ಹಾಟ್ ಇದೆನಾ, ಕೋಲ್ಡ್ ಇದೆನಾ ಅಂತ ಏನು ಮಾಡ್ತಾ ಇದೆ, ಪ್ರೊಸೆಸ್ ಮಾಡ್ತಾ ಇದೆ. ನೆಕ್ಸ್ಟ್, ಕಂಟ್ರೋಲಿಂಗ್ ಬಾಡಿ ಫಂಕ್ಷನ್ಸ್. ಮತ್ತು ಏನು ಮಾಡುತ್ತೆ, ಇದು ನಮ್ಮ ಬಾಡಿ ಫಂಕ್ಷನನ್ನು ಕಂಟ್ರೋಲ್ ಮಾಡ್ತಾ ಇದೆ. ಓಕೆ, ಸೊ ನೀವು ಮೂಮೆಂಟ್ ಮಾಡ್ತಾ ಇದ್ದೀರಾ, ನೀವು ಬರಿತಾ ಇದ್ದೀರಾ, ನೀವು ಮಾತಾಡ್ತಾ ಇದ್ದೀರಾ, ನಿಮ್ಮ ಹಾರ್ಟ್ ಬೀಟ್ ಆಗ್ತಾ ಇದೆ, ಯಾರು ಮಾಡ್ತಾ ಇದ್ದಾರೆ ಸರ್, ನಮ್ಮ ನರ್ವಸ್ ಟಿಶ್ಯೂ ಫಂಕ್ಷನ್ ಮಾಡ್ತಾ ಇದೆ. ಓಕೆ, ಸೊ ನರ್ವಸ್ ಟಿಶ್ಯೂ ಅಂದರೆ ಏನು ಸರ್, ಇಟ್ ಈಸ್ ಅ ಸ್ಪೆಷಲೈಸ್ಡ್ ಟಿಶ್ಯೂ. ಓಕೆ, ಸೊ ಅದ್ರ ಕೆಲಸ ಏನಿದೆ ಸರ್, ಅದ್ರ ಕೆಲಸ ಭಾಳ ಇಂಪಾರ್ಟೆಂಟ್ ಇದೆ ಇನ್ ಅವರ್ ನರ್ವಸ್ ಸಿಸ್ಟಮ್. ಓಕೆ, ನರ್ವಸ್ ಸಿಸ್ಟಮಲ್ಲಿ ಭಾಳ ಇಂಪಾರ್ಟೆಂಟ್ ರೋಲ್ ಇದೆ. ಓಕೆ, ಮತ್ತು ಕೆಲಸ ಏನು ಮಾಡುತ್ತೆ ಅಂತ ಕೇಳಿದಾಗ ಸಿಗ್ನಲನ್ನು ಟ್ರಾನ್ಸ್ಮಿಟ್ ಮಾಡುತ್ತೆ ಸರ್, ಇನ್ಫಾರ್ಮೇಷನ್ ಪ್ರೊಸೆಸ್ ಮಾಡುತ್ತೆ, ನಮ್ಮ ಬಾಡಿಯಲ್ಲಿ ಫಂಕ್ಷನ್ ಮಾಡುತ್ತೆ. ಸೊ ನೆಕ್ಸ್ಟ್ ನಾವು ಸ್ಟ್ರಕ್ಚರ್ ನೋಡಿದಾಗ, ಸ್ಟ್ರಕ್ಚರ್ ಹೇಗಿದೆ ಅಂತ ನೋಡಿದಾಗ, ನರ್ವಸ್ ಟಿಶ್ಯೂ ಕಂಪ್ರೈಸಸ್ ಆಫ್ 2 ಮೇನ್ ಸೆಲ್ಸ್. ಓಕೆ, ನರ್ವಸ್ ಟಿಶ್ಯೂ ಒಳಗಡೆ 2 ಇಂಪಾರ್ಟೆಂಟ್ ಮೇನ್ ಸೆಲ್ಸ್ಗಳು ಬರ್ತವೆ. ಯಾವ್ಯಾವು ಅಂದರೆ ಒಂದು ನ್ಯೂರಾನ್. ಓಕೆ, ನ್ಯೂರಾನ್ ಮತ್ತು ಇನ್ನೊಂದು ನ್ಯೂರೋಗ್ಲಿಯಲ್ ಸೆಲ್ಸ್. ಓಕೆ, ನ್ಯೂರಾನ್ ಇರುತ್ತೆ ಮತ್ತು ನ್ಯೂರೋಗ್ಲಿಯಲ್ ಸೆಲ್ಸ್ ಅಂತ ಇರುತ್ತೆ. ಓಕೆ, ನ್ಯೂರಾನ್ ಆ್ಯಂಡ್ ನ್ಯೂರೋಗ್ಲಿಯಲ್ ಸೆಲ್ಸ್. ಸೊ ನ್ಯೂರಾನ್ ಹೇಗಿರುತ್ತೆ ಫಸ್ಟ್ ನಾವು ನೋಡಿದಾಗ, ಸೊ ನ್ಯೂರಾನ್ ಅಥವಾ ನರ್ವ್ ಸೆಲ್ ಅಂತ ಹೇಳ್ತೀವಿ. ಓಕೆ, ಏನಂತ ಹೇಳ್ತೀವಿ ನಾವು, ನ್ಯೂರಾನ್ ಅಥವಾ ನರ್ವ್ ಸೆಲ್ ಅಂತ ಹೇಳ್ತೀವಿ. ಸೊ ನ್ಯೂರಾನ್, ದೀಸ್ ಆರ್ ದಿ ಫಂಡಮೆಂಟಲ್ ಯೂನಿಟ್ಸ್ ಆಫ್ ದಿ ನರ್ವಸ್ ಸಿಸ್ಟಮ್. ಹೌದು ಸರ್, ದಿ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಅವರ್ ನರ್ವಸ್ ಸಿಸ್ಟಮ್ ಯಾರಿದ್ದಾರೆ ಅಂದರೆ ಸರ್ ನ್ಯೂರಾನ್ಸ್. ನ್ಯೂರಾನ್ಸ್ ಆರ್ ದಿ ಫಂಡಮೆಂಟಲ್ ಯೂನಿಟ್ ಆಫ್ ಅವರ್ ನರ್ವಸ್ ಸಿಸ್ಟಮ್ ಅಂತ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್, ದೇ ಆರ್ ಸ್ಪೆಷಲೈಸ್ಡ್ ಸೆಲ್. ಹೌದು ಸರ್, ಅವು ಕೂಡ ಸ್ಪೆಷಲೈಸ್ಡ್ ಸೆಲ್ ಇದ್ದಾವೆ ದಟ್ ಟ್ರಾನ್ಸ್ಮಿಟ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್. ಹೌದು ಸರ್, ಅದು ಏನು ಮಾಡುತ್ತೆ, ಓಕೆ, ನರ್ವ್ ಸೆಲ್ ಏನು ಮಾಡುತ್ತೆ, ನ್ಯೂರಾನ್ ಏನು ಮಾಡುತ್ತೆ ಅಂತ ಕೇಳಿದಾಗ ಅದು ಏನು ಮಾಡುತ್ತೆ ಸರ್, ಎಲೆಕ್ಟ್ರಿಕಲ್ ಸಿಗ್ನಲ್ಸ್ಗಳನ್ನು ಟ್ರಾನ್ಸ್ಮಿಟ್ ಮಾಡುತ್ತೆ. ಓಕೆ, ಟ್ರಾನ್ಸ್ಮಿಟ್ ಮಾಡುತ್ತೆ ಈ ಕಡೆಯಿಂದ ಆ ಕಡೆ, ಕೈಯಿಂದ ತಲೆತನ ಮತ್ತು ನಮ್ಮ ಬ್ರೈನಿಂದ ಕೈತನ, ಇದು ಏನು ಮಾಡುತ್ತೆ ಸರ್, ಟ್ರಾನ್ಸ್ಮಿಟ್ ಮಾಡುತ್ತೆ, ಕಾಲ್ಡ್ ನರ್ವ್ ಇಂಪಲ್ಸಸ್. ಓಕೆ, ಸೊ ಈ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ಗಳನ್ನು ನಾವು ಏನಂತ ಹೇಳ್ತೀವಿ, ಎಲೆಕ್ಟ್ರಿಕಲ್ ಇಂಪಲ್ಸಸ್ಗಳನ್ನು ನಾವು ಏನಂತ ಹೇಳ್ತೀವಿ, ನಾವು ಅದನ್ನು ನರ್ವ್ ಇಂಪಲ್ಸಸ್ ಅಂತ ಹೇಳ್ತೀವಿ. ಓಕೆ, ಸೊ ಇನ್ನೂ ನ್ಯೂರಾನ್ಸ್ ಒಳಗಡೆ ಯಾವ್ಯಾವ ಪಾರ್ಟ್ ಬರ್ತವೆ ಅಂತ ನಾವು ಕೇಳಿದಾಗ, ದಿಸ್ ಈಸ್ ಅವರ್ ಸೆಲ್ ಬಾಡಿ. ಓಕೆ, ಸೆಲ್ ಬಾಡಿ ಅಥವಾ ಸೆಲ್ಯುಲಾರ್ ಬಾಡಿ ಅಂತ ಹೇಳ್ತೀವಿ. ಓಕೆ, ಮತ್ತು ಡೆಂಡ್ರೈಟ್ಸ್ ಇರುತ್ತೆ ಮತ್ತು ಎಕ್ಸಾನಲ್ ಟರ್ಮಿನಲ್ ಇರುತ್ತೆ. ಓಕೆ, ಎಕ್ಸಾನ್ ಟರ್ಮಿನಲ್ ಇರುತ್ತೆ ಮತ್ತು ಇನ್ನೊಂದಿರುತ್ತೆ ಎಕ್ಸಾನ್ ಅಂತ ಇರುತ್ತೆ. ಸೊ ಇವೆಷ್ಟು ಪಾರ್ಟ್ಗಳು ಬರ್ತವೆ ನಮ್ಮ ನ್ಯೂರಾನ್ ಒಳಗಡೆ. ಓಕೆ, ನರ್ವ್ ಸೆಲ್ ಒಳಗಡೆ ಬರ್ತವೆ. ಐ ಥಿಂಕ್ ನಿಮಗೆ ನ್ಯೂರಾನ್ ಸ್ಟ್ರಕ್ಚರ್ ಅರ್ಥ ಆಗಿರ್ಬೋದು. ದೀಸ್ ಆರ್ ದಿ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಅವರ್ ನರ್ವಸ್ ಸಿಸ್ಟಮ್. ಓಕೆ, ಸೊ ಅವು ಏನು ಮಾಡ್ತವೆ, ಎಲೆಕ್ಟ್ರಿಕಲ್ ಸಿಗ್ನಲ್ಸ್ಗಳನ್ನು ಟ್ರಾನ್ಸ್ಮಿಟ್ ಮಾಡ್ತವೆ. ಓಕೆ, ಸೊ ಆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ಗಳನ್ನು ನಾವು ಏನಂತೀವಿ, ನರ್ವ್ ಇಂಪಲ್ಸಸ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್, ನ್ಯೂರೋಗ್ಲಿಯಲ್ ಸೆಲ್ಸ್. ಸೊ ನ್ಯೂರೋಗ್ಲಿಯಲ್ ಸೆಲ್ಸ್ ಅಂದರೆ ಏನು ಅಂದರೆ, ದೀಸ್ ಆರ್ ದಿ ಸಪೋರ್ಟಿಂಗ್ ಸೆಲ್ಸ್. ಓಕೆ, ನ್ಯೂರೋಗ್ಲಿಯಲ್ ಅಥವಾ ನಾವು ಇವುಗಳನ್ನು ಓನ್ಲಿ ಗ್ಲಿಯಲ್ ಸೆಲ್ಸ್ ಅಂತ ಹೇಳ್ತೀವಿ. ನಾವು ಓನ್ಲಿ ಗ್ಲಿಯಲ್ ಸೆಲ್ಸ್ ಅಂತ ಹೇಳ್ತೀವಿ. ಓಕೆ, ದೀಸ್ ಆರ್ ದಿ ಸಪೋರ್ಟಿಂಗ್ ಸೆಲ್ಸ್ ಸರ್. ಓಕೆ, ಗ್ಲಿಯಲ್ ಆರ್ ನ್ಯೂರೋಗ್ಲಿಯಲ್ ಸೆಲ್ಸ್ ಡು ನಾಟ್ ಕಂಡಕ್ಟ್ ನರ್ವ್ ಇಂಪಲ್ಸಸ್. ಹೌದು ಸರ್, ಸೊ ಈ ನ್ಯೂರೋಗ್ಲಿಯಲ್ ಸೆಲ್ಸ್ ಅಥವಾ ಗ್ಲಿಯಲ್ ಸೆಲ್ಸ್ ಅಂತ ಇದ್ದಾವೆ ಅಲ್ಲ, ಅವು ನರ್ವ್ ಇಂಪಲ್ಸಸ್ ಮಾಡೋದಿಲ್ಲ. ಓಕೆ, ನರ್ವ್ ಇಂಪಲ್ಸಸ್ ಇವು ಕಂಡಕ್ಟ್ ಮಾಡೋದಿಲ್ಲ, ಅಂದರೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ಗಳನ್ನು ಟ್ರಾನ್ಸ್ಮಿಟ್ ಮಾಡೋದಿಲ್ಲ. ಬಟ್ ಇನ್ಸ್ಟೆಡ್ ಸಪೋರ್ಟ್, ನರಿಷ್ ಆ್ಯಂಡ್ ಪ್ರೊಟೆಕ್ಟ್ ದಿ ನ್ಯೂರಾನ್. ಹೌದು ಸರ್, ಇದು ಏನು ಮಾಡುತ್ತೆ, ನರಿಷ್ ಮಾಡುತ್ತೆ. ಓಕೆ, ಏನು ನಮ್ಮ ನ್ಯೂರಾನ್ಸ್ಗಳಿಗೆ ನ್ಯೂಟ್ರಿಷನ್ ತಂದು ಕೊಡುತ್ತೆ ಮತ್ತು ನಮ್ಮ ನ್ಯೂರಾನ್ಸ್ಗಳಿಗೆ ಸಪೋರ್ಟ್ ಮಾಡುತ್ತೆ ಮತ್ತು ಪ್ರೊಟೆಕ್ಟ್ ಮಾಡುತ್ತೆ. ನಮ್ಮ ನ್ಯೂರಾನ್ಸ್ಗಳಿಗೆ ಪ್ರೊಟೆಕ್ಟ್ ಯಾರು ಮಾಡ್ತಾ ಇದ್ದಾರೆ, ನಮ್ಮ ನ್ಯೂರಾನ್ಸ್ಗಳಿಗೆ ನರಿಷ್ಮೆಂಟ್ ಯಾರು ಕೊಡ್ತಾ ಇದ್ದಾರೆ, ನಮ್ಮ ನ್ಯೂರಾನ್ಸ್ಗಳಿಗೆ ಸಪೋರ್ಟ್ ಯಾರು ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ ಸರ್, ದೋಸ್ ಆರ್ ನ್ಯೂರೋಗ್ಲಿಯಲ್ ಸೆಲ್ಸ್. ಓಕೆ, ನ್ಯೂರೋಗ್ಲಿಯಲ್ ಸೆಲ್ಸ್ ಏನು ಮಾಡ್ತಾ ಇದ್ದಾವೆ, ಪ್ರೊಟೆಕ್ಟ್ ಮಾಡ್ತಾ ಇದ್ದಾವೆ, ನರಿಷ್ ಮಾಡ್ತಾ ಇದ್ದಾವೆ ಮತ್ತು
ಸಪೋರ್ಟ್ ಮಾಡ್ತಾ ಇದ್ದಾವೆ. ಓಕೆ, ಸೊ ನೀವು ಇಲ್ಲಿ ಡೈಗ್ರಾಮಲ್ಲಿ ನೋಡ್ಬೋದು. ಸೊ ಇದೇನಿದೆ, ನಮ್ಮ ಇವೆರಡು ನ್ಯೂರಾನ್ಸ್ ಇದ್ದಾವೆ. ಓಕೆ, ನ್ಯೂರಾನ್ಸ್ ಇದ್ದಾವೆ. ಸೊ ನ್ಯೂರಾನ್ಸ್ಗೆ ಬಿಟ್ಟು ಇಲ್ಲಿ ಬೇರೆ ಸೆಲ್ಸ್ ಕೂಡ ಕಾಣಿಸ್ತಾ ಇದ್ದಾವೆ. ನಿಮಗೆ ಇಲ್ಲೊಂದು ಸೆಲ್ ಇದೆ, ಓಕೆ, ಇಲ್ಲೊಂದು ಸೆಲ್ ಇದೆ, ಮತ್ತು ಇಲ್ಲೊಂದು ಕೂಡ ನಿಮಗೆ ಸೆಲ್ ಕಾಣಿಸ್ತಾ ಇದೆ. ಓಕೆ, ಸೊ ಆ ಸೆಲ್ಸ್ಗಳು ಏನಿದ್ದಾವೆ, ಈ ಸೆಲ್ಸ್ಗಳು ಏನಿದ್ದಾವೆ ಅಂತ ಕೇಳಿದಾಗ ಸರ್ ದೋಸ್ ಆರ್ ನ್ಯೂರೋಗ್ಲಿಯಲ್ ಸೆಲ್ಸ್ ಅಥವಾ ಗ್ಲಿಯಲ್ ಸೆಲ್ಸ್ ಅಂತ ಹೇಳ್ತೀವಿ. ಓಕೆ, ಎಕ್ಸಾಂಪಲ್ ಒಳಗಡೆ ನಾವು ಏನೇನು ನೋಡ್ಬೋದು ಅಥವಾ ಟೈಪ್ಸ್ ಆಫ್ ನ್ಯೂರೋಗ್ಲಿಯಲ್ ಸೆಲ್ಸ್ ಅಂತ ಕೇಳಿದಾಗ ಆಸ್ಟ್ರೋಸೈಟ್, ಓಕೆ, ಯಾವುದು ಬರುತ್ತೆ, ಆಸ್ಟ್ರೋಸೈಟ್ ಬರುತ್ತೆ, ಆಲಿಗೋಡೆಂಡ್ರೋಸೈಟ್ ಬರುತ್ತೆ, ಮೈಕ್ರೋಗ್ಲಿಯಾ ಬರುತ್ತೆ, ಮತ್ತು ಅಪೆಂಡಿಮಾಲ್ ಸೆಲ್ಸ್ ಬರ್ತವೆ, ಸ್ವ್ಯಾನ್ ಸೆಲ್ಸ್ ಬರ್ತವೆ, ಮತ್ತು ಸ್ಯಾಟಲೈಟ್ ಸೆಲ್ಸ್ ಕೂಡ ಬರ್ತವೆ. ಓಕೆ, ಸೊ ನಾವು ಇದರಲ್ಲಿ ನೋಡಿದಾಗ ಸೊ ಇಲ್ಲಿ ಏನೇನು ಸಪೋರ್ಟ್ ಮಾಡ್ತಾ ಇದ್ದೇವೆ ಸರ್, ಆಸ್ಟ್ರೋಸೈಟ್ ಇದೆ, ಸಪೋರ್ಟ್ ಮಾಡ್ತಾ ಇದೆ. ಓಕೆ, ಮತ್ತು ಆಲಿಗೋಡೆಂಡ್ರೋಸೈಟ್ ಇದೆ, ಬ್ಲೂ ಕಲರ್ದು, ಇದು ಏನು ಮಾಡ್ತಾ ಇದೆ ಸರ್, ಸಪೋರ್ಟ್ ಮಾಡ್ತಾ ಇದೆ. ಮತ್ತು ನಮ್ಮ ಮೈಕ್ರೋಗ್ಲಿಯಾ ಕೂಡ ಇದೆ, ಏನು ಮಾಡ್ತಾ ಇದ್ದಾವೆ ಸರ್, ಸಪೋರ್ಟ್ ಮಾಡ್ತಾ ಇದ್ದಾವೆ, ನರಿಶ್ ಮಾಡ್ತಾ ಇದ್ದಾವೆ, ಮತ್ತು ಪ್ರೊಟೆಕ್ಟ್ ಮಾಡ್ತಾ ಇದ್ದಾವೆ. ಓಕೆ, ಸೊ ಫಂಕ್ಷನ್ಸ್ ಆಫ್ ಗ್ಲಿಯಲ್ ಸೆಲ್ಸ್, ಏನು ಫಂಕ್ಷನ್ ಮಾಡುತ್ತೆ ನಮ್ಮ ಗ್ಲಿಯಲ್ ಸೆಲ್ಸ್ ಅಂತ ಕೇಳಿದಾಗ ಸಪೋರ್ಟ್ ಆ್ಯಂಡ್ ಇನ್ಸುಲೇಷನ್. ಹೌದು ಸರ್, ಏನು ಮಾಡುತ್ತೆ ಅದು, ಸಪೋರ್ಟ್ ಆ್ಯಂಡ್ ಇನ್ಸುಲೇಷನ್ ಮಾಡುತ್ತೆ. ಹೋಲ್ಡಿಂಗ್ ನ್ಯೂರಾನ್ ಇನ್ ಪ್ಲೇಸ್. ಹೌದು ಸರ್, ಇದು ಏನು ಮಾಡುತ್ತೆ, ಒಂದೇ ಪ್ಲೇಸಲ್ಲಿ ನ್ಯೂರಾನ್ಗಳನ್ನು ಹೋಲ್ಡ್ ಮಾಡ್ತಾ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಇದು ಎರಡು ನ್ಯೂರಾನ್ಸ್ಗಳಿಗೆ ಏನು ಮಾಡ್ತಾ ಇದೆ, ಸೆಂಟ್ರಲ್ಲಿ ಹೋಲ್ಡ್ ಮಾಡ್ತಾ ಇದೆ. ಓಕೆ, ಏನು ಮಾಡ್ತಾ ಇದೆ, ಇದು ಸೆಂಟ್ರಲ್ಲಿ ಹೋಲ್ಡ್ ಮಾಡ್ತಾ ಇದೆ. ಆ್ಯಂಡ್ ಪ್ರೊವೈಡ್ ಅ ಪ್ರೊಟೆಕ್ಟಿವ್ ಕವರಿಂಗ್. ಹೌದು ಸರ್, ಸೊ ನೀವು ಮೈಲಿನ್ ಶೀತ್ ಅಂತ ಕೇಳಿರ್ಬೋದು. ಓಕೆ, ಮೈಲಿನ್ ಶೀತ್ ಅಂತ ನೀವು ಕೇಳಿರ್ಬೋದು. ಸೊ ಮೈಲಿನ್ ಶೀತನ್ನು ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಕೇಳಿದಾಗ ಸರ್ ನ್ಯೂರೋಗ್ಲಿಯಲ್ ಸೆಲ್ಸ್. ಓಕೆ, ಮೈಲಿನ್ ಶೀತ್ ಏನಿದೆ, ಇಟ್ ಈಸ್ ಅ ಪ್ರೊಟೆಕ್ಟಿವ್ ಕವರಿಂಗ್ ಇದೆ. ಓಕೆ, ಮೈಲಿನ್ ಶೀತ್ ಈಸ್ ಅ ಪ್ರೊಟೆಕ್ಟಿವ್ ಕವರಿಂಗ್ ಇದೆ. ನೆಕ್ಸ್ಟ್ ನ್ಯೂಟ್ರಿಷನ್ ಸಪ್ಲೈ. ಹೌದು ಸರ್, ನಮ್ಮ ನ್ಯೂರಾನ್ಸ್ಗಳಿಗೆ ಏನು ಮಾಡ್ತಾ ಇದ್ದಾವೆ, ನ್ಯೂಟ್ರಿಷನ್ ಸಪ್ಲೈ ಮಾಡ್ತಾ ಇದ್ದಾವೆ, ನ್ಯೂಟ್ರಿಷನ್ ಸಪ್ಲೈ ಕೊಡ್ತಾ ಇದ್ದಾವೆ. ಪ್ರೊವೈಡ್ ನ್ಯೂಟ್ರಿಯೆಂಟ್ಸ್ ಟು ನ್ಯೂರಾನ್. ಹೌದು ಸರ್, ಏನು ಮಾಡ್ತಾ ಇದ್ದಾವೆ, ನ್ಯೂರಾನ್ಸ್ಗಳಿಗೆ ನ್ಯೂಟ್ರಿಷನ್ ಸಪ್ಲೈ ಮಾಡ್ತಾ ಇದ್ದಾವೆ. ನೆಕ್ಸ್ಟ್ ವೇಸ್ಟ್ ರಿಮೂವಲ್. ಹೌದು ಸರ್, ಇವು ಏನು ಮಾಡ್ತಾ ಇದ್ದಾವೆ, ವೇಸ್ಟ್ ಕೂಡ ರಿಮೂವ್ ಮಾಡ್ತಾ ಇದ್ದಾವೆ. ಕ್ಲಿಯರಿಂಗ್ ಅವೇ ವೇಸ್ಟ್ ಪ್ರಾಡಕ್ಟ್. ಹೌದು ಸರ್, ನಮ್ಮ ನರ್ವ್ಗಳಿಂದ, ನಮ್ಮ ನರ್ವ್ ಸೆಲ್ಸ್ಗಳಿಂದ, ನಮ್ಮ ನ್ಯೂರಾನ್ಸ್ಗಳಿಂದ ವೇಸ್ಟ್ ತಗೊಂಡು ಹೋಗ್ತಾ ಇದ್ದಾವೆ ದೂರ. ಓಕೆ, ನೆಕ್ಸ್ಟ್ ಡಿಫೆನ್ಸ್. ಹೌದು ಸರ್, ಇವು ಡಿಫೆನ್ಸ್ ಕೂಡ ಮಾಡ್ತಾ ಇದ್ದಾವೆ. ಪ್ರೊಟೆಕ್ಟಿಂಗ್ ನ್ಯೂರಾನ್ ಫ್ರಮ್ ಹಾರ್ಮ್ಫುಲ್ ಸಬ್ಸ್ಟೆನ್ಸ್. ಹೌದು ಸರ್, ಹಾರ್ಮ್ಫುಲ್ ಸಬ್ಸ್ಟೆನ್ಸ್ಗಳಿಂದ ಏನು ಮಾಡ್ತಾ ಇದ್ದಾವೆ, ನಮ್ಮ ನ್ಯೂರಾನ್ಸ್ಗಳಿಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾವೆ. ಓಕೆ, ನ್ಯೂರೋಗ್ಲಿಯಲ್ ಸೆಲ್ಸ್ ಏನು ಮಾಡ್ತಾ ಇದ್ದಾವೆ, ಪ್ರೊಟೆಕ್ಟ್ ಕೂಡ ಮಾಡ್ತಾ ಇದ್ದಾವೆ, ಡಿಫೆನ್ಸ್ ಕೂಡ ಮಾಡ್ತಾ ಇದ್ದಾವೆ. ಓಕೆ, ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಅವರ್ ನರ್ವ್ ಟಿಶ್ಯೂ. ಓಕೆ, ಸೊ ಟೋಟಲ್ ನಮ್ಮ ನರ್ವ್ ಟಿಶ್ಯೂ ಏನು ಫಂಕ್ಷನ್ ಮಾಡುತ್ತೆ ಅಂತ ನಾವು ಇಲ್ಲಿ ನೋಡಿದಾಗ ಸೆನ್ಸರಿ ಇನ್ಪುಟ್. ಹೌದು ಸರ್, ಇದು ಏನು ಮಾಡುತ್ತೆ, ಯಾವುದೇ ನಿಮಗೆ ಸೆನ್ಸ್ ಆಗಿರೋ ಸೆನ್ಸನ್ನು ಅದು ಏನು ಮಾಡುತ್ತೆ, ಇನ್ಪುಟ್ ಮಾಡುತ್ತೆ. ಓಕೆ, ಅಂದರೆ ಸೊ ನಿಮ್ಗೆ ಏನಾಗಿದೆ, ಇರುವೆ ಬಂದು ನಿಮ್ಮ ಕೈಗೆ ಕಚ್ಚಿದೆ ಅಂತ ತಿಳ್ಕೊಳ್ಳೋಣ. ಸೊ ಆ ಸೆನ್ಸರಿ ಇನ್ಪುಟ್ ಅದು ಬ್ರೈನ್ ತನಕ ಟ್ರಾನ್ಸ್ಮಿಟ್ ಆಗುತ್ತೆ ಸರ್. ಎಕ್ಸಾಂಪಲ್ ಟಚ್, ಟೆಂಪ್ರೇಚರ್, ಲೈಟ್, ಸೌಂಡ್. ಸೊ ಯಾವುದೇ ಒಂದು ಇನ್ಪುಟ್ನು ಅದು ಏನು ಮಾಡುತ್ತೆ, ನಿಮ್ಮ ಬ್ರೈನ್ ತನಕ ತಗೊಂಡು ಹೋಗುತ್ತೆ. ನೆಕ್ಸ್ಟ್ ಇಂಟಿಗ್ರೇಷನ್. ಸೊ ಇಂಟಿಗ್ರೇಷನ್ ಅಂದರೆ ಏನು, ಸೊ ನಿಮ್ಗೆ ಇರುವೆ ಕಚ್ಚಿದೆ, ಆ ಸಿಗ್ನಲ್ ಏನಾಯಿತು, ಎಲೆಕ್ಟ್ರಿಕಲ್ ಸಿಗ್ನಲ್ ನಿಮ್ಮ ಬ್ರೈನ್ ತನಕ ತಗೊಂಡು ಹೋಗ್ತು. ಸೊ ನಿಮ್ಮ ಬ್ರೈನ್ ತನಕ ತಗೊಂಡು ಹೋಗಿದ ಮೇಲೆ ನಿಮ್ಮ ಬ್ರೈನ್ ಏನು ಮಾಡುತ್ತೆ, ಅದನ್ನು ಇಂಟಿಗ್ರೇಷನ್ ಮಾಡುತ್ತೆ, ಪ್ರೊಸೆಸ್ ಮಾಡುತ್ತೆ. ಆ ಇನ್ಫಾರ್ಮೇಷನನ್ನು ಪ್ರೊಸೆಸ್ ಮಾಡಿ ಇದು ಯಾವ ಥರ ಇಂಪಲ್ಸ್ ಇದೆ, ಓಕೆ, ಇದು ಒಳ್ಳೆಯದಾ ಅಥವಾ ಕೆಟ್ಟದಾ, ಪೇನ್ಫುಲ್ ಇದೆನಾ, ಹಾಟ್ ಇದೆನಾ, ಕೋಲ್ಡ್ ಇದೆನಾ ಅಂತ ನೋಡೋಕೆ ಏನು ಮಾಡುತ್ತೆ, ಇದು ಇಂಟಿಗ್ರೇಷನ್ ಮಾಡುತ್ತೆ, ಪ್ರೊಸೆಸ್ ಮಾಡುತ್ತೆ. ಪ್ರೊಸೆಸ್ ಮಾಡಿದ ಮೇಲೆ ಬ್ರೈನಿಗೆ ಗೊತ್ತಾಗುತ್ತೆ ಇದು ಪೇನ್ ಆಗ್ತಾ ಇದೆ. ಓಕೆ, ಇರುವೆ ಕಚ್ಚಿದೆ, ನನಗೆ ಪೇನ್ ಆಗ್ತಾ ಇದೆ ಅಂತ ಬ್ರೈನಿಗೆ ಗೊತ್ತಾಗುತ್ತೆ. ಅದನ್ನು ನಾವು ಇಂಟಿಗ್ರೇಷನ್ ಅಂತ ಹೇಳ್ತೀವಿ, ಅಥವಾ ಪರ್ಸೆಪ್ಷನ್ ಅಂತ ಕೂಡ ನೀವು ಇದನ್ನು ಹೇಳ್ಬೋದು. ಓಕೆ, ಪ್ರೊಸೆಸಸ್ ಇನ್ಫಾರ್ಮೇಷನ್ ರಿಸೀವ್ಡ್ ಫ್ರಮ್ ದಿ ಸೆನ್ಸರಿ ರಿಸೆಪ್ಟರ್. ಹೌದು ಸರ್, ಇದು ಏನು ಮಾಡ್ತಾ ಇದೆ, ಸೆನ್ಸರಿ ರಿಸೆಪ್ಟಾರಿಂದ ಬಂದಿದೆಯಲ್ಲ ಇನ್ಫಾರ್ಮೇಷನ್, ಅದನ್ನು ಪ್ರೊಸೆಸ್ ಮಾಡುತ್ತೆ. ಏನಿದೆ, ಓಕೆ, ಇದು ಸೆನ್ಸ್ ಏನಿದೆ, ಓಕೆ, ಇದು ಇನ್ಪುಟ್ ಏನಿದೆ ಅಂತ ಇದು ನೋಡುತ್ತೆ. ಓಕೆ, ನೆಕ್ಸ್ಟ್ ಮೋಟಾರ್ ಔಟ್ಪುಟ್. ಸೊ ಇದು ಏನು ಮಾಡುತ್ತೆ, ಮೋಟಾರ್ ಔಟ್ಪುಟ್. ಎಕ್ಸಾಂಪಲ್ ಏನು ತೊಗೊಳ್ಳೋಣ, ನೀವು ಏನು ಮಾಡಿದ್ದೀರ, ಒಂದು ಕ್ಯಾಂಡಲ್ ಮೇಲೆ ನಿಮ್ಮ ಕೈಯನ್ನು ಇಟ್ಟಿದ್ದೀರ. ಓಕೆ, ಸೊ ನಿಮ್ಮ ಕೈ ಏನು ಮಾಡುತ್ತೆ, ಅಲ್ಲಿ ಸ್ವಲ್ಪ ಸುಡುತ್ತೆ. ಓಕೆ, ಏನಾಗುತ್ತೆ, ನಿಮ್ಮ ಕೈಗೆ ಸ್ವಲ್ಪ ಚುಚ್ಚುತ್ತೆ, ಅಥವಾ ಏನಂತ ಹೇಳ್ತೀವಿ ನಾವು, ಹೀಟ್ ಫೀಲ್ ಆಗುತ್ತೆ. ಸೊ ಅದು ಹೀಟ್ ಫೀಲ್ ಆಗಿರೋದು ನಿಮ್ಮ ಬ್ರೈನ್ ತನಕ ಹೋಗುತ್ತೆ. ಸೊ ನಿಮ್ಮ ಬ್ರೈನ್ ಏನು ಮಾಡುತ್ತೆ, ಮೋಟಾರ್ ಔಟ್ಪುಟ್ ಅಂದರೆ ನಿಮ್ಮ ಕೈಯನ್ನು ಅಲ್ಲಿಂದ ರಿಮೂವ್ ಮಾಡೋಕ್ಕೆ ಅದು ಔಟ್ಪುಟ್ ಕೊಡುತ್ತೆ. ಓಕೆ, ಅದು ಏನು ಮಾಡುತ್ತೆ, ಆರ್ಡರ್ ಕೊಡುತ್ತೆ. ಅದನ್ನು ನಾವು ಮೋಟಾರ್ ಔಟ್ಪುಟ್ ಅಂತ ಹೇಳ್ತೀವಿ. ಸೆಂಡ್ ಸಿಗ್ನಲ್ ಟು ದಿ ಮಸಲ್ಸ್ ಆ್ಯಂಡ್ ಗ್ಲ್ಯಾಂಡ್ಸ್ ಟು ಪ್ರೊಡ್ಯೂಸ್ ರೆಸ್ಪಾನ್ಸ್. ಹೌದು ಸರ್, ಮಸಲ್ಸ್ಗಳಿಗೆ, ಗ್ಲ್ಯಾಂಡ್ಸ್ಗಳಿಗೆ ಇದು ಏನು ಮಾಡುತ್ತೆ, ಇದು ಮಸಲ್ಸ್ಗಳಿಗೆ, ಗ್ಲ್ಯಾಂಡ್ಸ್ಗಳಿಗೆ ಇದು ಏನು ಮಾಡುತ್ತೆ, ಸಿಗ್ನಲನ್ನು ಸೆಂಡ್ ಮಾಡುತ್ತೆ, ಟು ಪ್ರೊಡ್ಯೂಸ್ ರೆಸ್ಪಾನ್ಸ್. ಹೌದಪ್ಪ, ನೀವು ಯಾವುದಾದ್ರೂ ರೆಸ್ಪಾನ್ಸ್ ನೀಡಬೇಕು, ಯಾವುದಾದ್ರೂ ರೆಸ್ಪಾನ್ಸ್ ಮಾಡಬೇಕು ಅಂತ ಏನು ಮಾಡ್ತಾ ಇದೆ, ಇದು ಆರ್ಡರ್ ಕೊಡ್ತಾ ಇದೆ. ಓಕೆ, ಸೊ ನಿಮಗೆ ಆರ್ಡರ್ ಕೊಟ್ಟಿದ ಮೇಲೆ ನೀವು ಅಲ್ಲಿಂದ ಕೈಯನ್ನು ರಿಮೂವ್ ಮಾಡ್ತೀರಾ. ಓಕೆ, ಎಕ್ಸಾಂಪಲ್ ಮಸಲ್ ಕಾಂಟ್ರಾಕ್ಷನ್ ಆಗ್ತಾ ಇದೆ. ಓಕೆ, ಸೊ ನೀವು ಮಸಲ್ ಕಾಂಟ್ರಾಕ್ಟ್ ಆಗಿ ಅಲ್ಲಿಂದ ಕೈ ರಿಮೂವ್ ಮಾಡ್ತಾ ಇದ್ದೀರಾ, ಅಥವಾ ಗ್ಲ್ಯಾಂಡ್ಸ್ಗಳಿಗೆ ಅದು
ಸಿಗ್ನಲ್ ಸೆಂಡ್ ಮಾಡಿದಾಗ ಗ್ಲ್ಯಾಂಡ್ಸ್ಗಳು ಏನು ಮಾಡ್ತವೆ, ಹಾರ್ಮೋನ್ಸ್ಗಳು ಪ್ರೊಡ್ಯೂಸ್ ಮಾಡ್ತವೆ. ಓಕೆ, ನೆಕ್ಸ್ಟ್ ಹೀಮೋಸ್ಟ್ಯಾಸಿಸ್ ಏನಿದೆ ಸರ್, ಹೀಮೋಸ್ಟ್ಯಾಸಿಸ್. ಸೊ ಹೀಮೋಸ್ಟ್ಯಾಸಿಸ್ ಅಂದರೆ ನಮ್ಮ ಇಂಟರ್ನಲ್ ಎನ್ವಿರಾನ್ಮೆಂಟನ್ನು ಮೇಂಟೈನ್ ಮಾಡೋದು. ಓಕೆ, ಮೇಂಟೈನಿಂಗ್ ಅ ಸ್ಟೇಬಲ್ ಇಂಟರ್ನಲ್ ಎನ್ವಿರಾನ್ಮೆಂಟ್. ಓಕೆ, ಮೇಂಟೈನಿಂಗ್ ಅ ಸ್ಟೇಬಲ್ ಇಂಟರ್ನಲ್ ಎನ್ವಿರಾನ್ಮೆಂಟ್ ಬೈ ರೆಗ್ಯುಲೇಟಿಂಗ್ ದಿ ವೇರಿಯಸ್ ಬಾಡಿ ಫಂಕ್ಷನ್ಸ್. ಹೌದು ಸರ್, ನಮ್ಮ ಬಾಡಿ ಒಳಗಡೆ ಎಲ್ಲ ಫಂಕ್ಷನ್ಸ್ಗಳನ್ನು ನಾರ್ಮಲ್ ಇಟ್ಟು ನಮ್ಮ ಇಂಟರ್ನಲ್ ಎನ್ವಿರಾನ್ಮೆಂಟನ್ನು ನಾರ್ಮಲ್ ಇಡೋ ಕೆಲಸ ಯಾರ್ದು ಸರ್, ನರ್ವ್ ಟಿಶ್ಯೂ. ಓಕೆ, ಅಥವಾ ನರ್ವಸ್ ಟಿಶ್ಯೂ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಮೆಂಟಲ್ ಆ್ಯಕ್ಟಿವಿಟಿ. ಹೌದಾ ಸರ್, ಮೆಂಟಲ್ ಆ್ಯಕ್ಟಿವಿಟಿನ ಒನ್ ಆಫ್ ದಿ ಇಂಪಾರ್ಟೆಂಟ್ ಫಂಕ್ಷನ್ ಸರ್. ಎನೇಬಲ್ ಕಾಗ್ನೇಟಿವ್ ಫಂಕ್ಷನ್ಸ್. ಹೌದು ಸರ್, ನಮಗೆ ತಿಳುವಳಿಕೆ ಶಕ್ತಿ ಅಂತೀವಲ್ಲ, ಯಾರು ಕೊಡ್ತಾ ಇದ್ದಾರೆ ಸರ್, ನರ್ವಸ್ ಸಿಸ್ಟಮ್. ಸಚ್ ಆ್ಯಸ್ ಥಾಟ್. ಹೌದು ಸರ್, ನಾವು ಥಾಟ್ ಮಾಡ್ತಾ ಇದ್ದೀವಿ, ನಾವು ಥಿಂಕಿಂಗ್ ಮಾಡ್ತಾ ಇದ್ದೀವಿ, ನಾವು ಯೋಚನೆ ಮಾಡ್ತಾ ಇದ್ದೀವಿ. ಯಾಕೆ ಸರ್, ಮೆಂಟಲ್ ಆ್ಯಕ್ಟಿವಿಟಿ ನಮಗೆ ಯಾರು ಕೊಡ್ತಾ ಇದ್ದಾರೆ, ನಮಗೆ ನರ್ವಸ್ ಸಿಸ್ಟಮ್ ಅಥವಾ ನರ್ವಸ್ ಟಿಶ್ಯೂ ಕೊಡ್ತಾ ಇದೆ. ನೆಕ್ಸ್ಟ್ ಮೆಮೊರಿ. ಹೌದು ಸರ್, ಮೆಮೊರಿ ಯಾಕೆ ಮೆಮೊರಿ ಸಾಧ್ಯ ಇದೆ ಸರ್, ನರ್ವಸ್ ಟಿಶ್ಯೂ. ಓಕೆ, ನರ್ವಸ್ ಟಿಶ್ಯೂ ಏನು ಮಾಡ್ತಾ ಇದೆ, ಮೆಮೊರಿಯಲ್ಲಿ ಕೂಡ ಹೆಲ್ಪ್ ಮಾಡ್ತಾ ಇದೆ. ಓಕೆ, ನಮಗೆ ಇಮೋಷನ್ಸ್ ಫೀಲ್ ಮಾಡ್ತಿರೋವಲ್ಲ, ಅದು ಕೂಡ ಫಂಕ್ಷನ್ ಯಾರು ಮಾಡ್ತಾ ಇದ್ದಾರೆ, ನರ್ವಸ್ ಟಿಶ್ಯೂ. ಓಕೆ, ಇಮೋಷನ್ಸ್ಗಳನ್ನು ಇದು ಜನರೇಟ್ ಮಾಡುತ್ತೆ. ಓಕೆ, ಐ ಥಿಂಕ್ ನಿಮಗೆ ಫಂಕ್ಷನ್ಸ್ ಆಫ್ ನರ್ವಸ್ ಟಿಶ್ಯೂ ಅರ್ಥ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಅರ್ಥ ಆಗಿದ್ದರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.